ನಮಸ್ಕಾರ ಕನ್ನಡಿಗರೇ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸನಾತನ ಧರ್ಮದಲ್ಲಿ ಗುರುಗಳನ್ನು ಮೊದಲಿನಿಂದಲೂ ಕೂಡ ಬ್ರಹ್ಮ, ವಿಷ್ಣು, ಮಹೇಶ್ವರರ ಹಾಗೆ ಸಮಾನವಾಗಿ ಪೂಜೆ ಮಾಡುತ್ತಾರೆ. ವೇದ, ಉಪನಿಷತ್ ಮತ್ತು ಪುರಾಣಗಳನ್ನು ರಚಿಸಿರುವ ವೇದವ್ಯಾಸರನ್ನು ಸಮಸ್ತ ಮಾನವ ಜನತೆಯ ಗುರು ಎಂದು ಹೇಳುತ್ತಾರೆ. ಮಹರ್ಷಿ ವೇದವ್ಯಾಸರ ಜನ್ಮ ಕೂಡ ಆಷಾಢ ಮಾಸದ ಪೂರ್ಣಿಮೆಯಂದೇ ಆಗಿತ್ತು. ಮಹರ್ಷಿ ವೇದವ್ಯಾಸರ ಸಮ್ಮಾನಕ್ಕಾಗಿ ಪ್ರತಿ ವರ್ಷವೂ ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆಯೆಂದು ಆಚರಿಸುತ್ತಾರೆ. ಹಾಗೆ ಗುರು ಪೂರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಪರಮಾತ್ಮನು ಸಪ್ತ ಋಷಿಗಳಿಗೆ ಯೋಗ ವಿದ್ಯೆಯನ್ನು ಧಾರೆ ಎರೆದು ಪ್ರಥಮ ಗುರುಗಳಾದರು. ಗುರು ಪೂರ್ಣಿಮೆಯನ್ನು ಬೌದ್ಧರು ಕೂಡ ಆಚರಿಸುತ್ತಾರೆ. ಏಕೆಂದರೆ ಇದೇ ದಿನದಂದು ಗೌತಮ ಬುದ್ಧರು ಸಾರನಾಥದಲ್ಲಿ ಪ್ರಥಮ ಧರ್ಮೋಪದೇಶ ನೀಡಿದ್ದರು. ಹಾಗಾಗಿ ಬೌದ್ಧರು ಕೂಡ ಈ ದಿನವನ್ನು ಬೌದ್ಧ ಪೂರ್ಣಿಮೆ ಎಂದು ಆಚರಿಸುತ್ತಾರೆ. ಈ ದಿನವನ್ನು ಜೈನರು ಕೂಡ ಆಚರಿಸುತ್ತಾರೆ. ಏಕೆಂದರೆ ತಮ್ಮ 24ನೇ ತೀರ್ಥಂಕರಾದ ಮಹಾವೀರರು ತಮ್ಮ ಮೊದಲ ಅನುಯಾಯಿ ಗೌತಮ ಸ್ವಾಮಿಯನ್ನು ಪಡೆದಿರುತ್ತಾರೆ. ಅದಕ್ಕಾಗಿ ಜೈನರು ಕೂಡ ಈ ದಿನವನ್ನು ಆಚರಿಸುತ್ತಾರೆ. ಹಾಗಾಗಿ ಗುರು ಪೂರ್ಣಿಮೆಯನ್ನು ಹಿಂದೂಗಳು, ಬೌದ್ಧರು ಮತ್ತು ಜೈನರು ಆಚರಿಸುತ್ತಾರೆ. ಇದೆಲ್ಲ ಗುರು ಪೂರ್ಣಿಮೆ ಆಚರಿಸುವುದರ ಹಿಂದಿನ ಕಥೆಯಾಗಿದೆ. ಗುರು ಎನ್ನುವ ಶಬ್ದವು 2 ಪದಗಳನ್ನು ಹೊಂದಿದೆ. ಒಂದು ಗು, ಇನ್ನೊಂದು ರು. ಗು ಎಂದರೆ ಸಂಸ್ಕೃತದಲ್ಲಿ ಅಂಧಕಾರ ಅಥವಾ ಅಜ್ಞಾನ ಎಂದರ್ಥ. ಹಾಗೆ ರು ಎಂದರೆ ದೂರ ಮಾಡುವ ಎಂದರ್ಥ. ಹಾಗಾಗಿ ಗುರು ಎಂದರೆ ಅಂಧಕಾರವನ್ನು ದೂರ ಮಾಡಿ ಅಥವಾ ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ಕೊಡುವವರೇ ಗುರುಗಳು ಎನ್ನುತ್ತಾರೆ. ನಮ್ಮ ಜೀವನದಲ್ಲಿ ನಮಗೆ ಜನ್ಮ ನೀಡಿರುವ ನಮ್ಮ ತಾಯಿಯನ್ನು ಹಿಡಿದುಕೊಂಡು ಇಲ್ಲಿಯವರೆಗೂ ಯಾರ್ಯಾರು ನಮಗೆ ವಿದ್ಯೆಯನ್ನು ಕಲಿಸಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಗುರುಗಳೇ. ಹಾಗಾಗಿ ಈ ದಿನ ನಮ್ಮ ಎಲ್ಲ ಗುರುಗಳನ್ನು ನೆನೆಸಿಕೊಂಡು ಪೂಜಿಸೋಣ.